ಶ್ರೀಕೃಷ್ಣ ಪರಮಾತ್ಮ ಅವನ ಲೀಲೆಗಳನ್ನು ಕೆಲವು ಹೇಳಿ ಮುಕ್ತಾಯ ಮಾಡ್ತೇನೆ. ಗೋವರ್ಧನೋದ್ಧಾರ ಮಾಡಿದ. ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದದ್ದು. ಬೆಂಗಳೂರಿನಲ್ಲಿ ಬುಲ್ ಟೆಂಪಲ್ ರೋಡ್ನಲ್ಲಿ ಎಷ್ಟು ಜನ ಓಡಾಡ್ತಾರೆ. ಕೃಷ್ಣನ ಆ ಗೋವರ್ಧನೋದ್ಧಾರ ಕಣ್ಮುಂದೇ ಇದ್ದ ಹಾಗೆ ಆ ಗುಡ್ಡವನ್ನು ಗೋವರ್ಧನ ಪರ್ವತವಾಗಿ ಪರಿವರ್ತನೆಗೊಳಿಸಿ ಅವರು ಮಾಡಿದಂಥ ಕೆಲಸ. ಆ ಗೋವರ್ಧನೋದ್ಧಾರದ ಒಂದನ್ನು ಹೇಳಿ ಮತ್ತು ಉಳಿದ ಕೆಲವು ಪ್ರಸಂಗಗಳನ್ನು ಹೇಳ್ತೇನೆ. ಒಮ್ಮೆ ವೃಂದಾವನದಲ್ಲಿ ಕೃಷ್ಣ ಮತ್ತು ಬಲರಾಮ ಅನುಚರರು ಎಲ್ಲ ಇರುವಾಗ ಅಖಂಡ ಮಳೆ ಬಂತು. ಯಾಕೆ ಅಂದರೆ ಈ ಗೊಲ್ಲರೆಲ್ಲ ಸೇರಿ ಇಂದ್ರಮಖ ಅಂತ ಒಂದು ಯಜ್ಞ ಮಾಡಿದರು, ಇಂದ್ರದೇವರಿಗೆ ಮಾಡುವ ಪೂಜೆ. ಆವಾಗ ಕೃಷ್ಣ ಬಂದು ಗೊಲ್ಲರನ್ನು ತಡಿತಾನೆ. ನೀವ್ಯಾಕೆ ಇಂದ್ರದೇವರಿಗೆ ಪೂಜೆ ಮಾಡ್ತೀರಿ? ನಾವ್ಯಾಕೆ ಪೂಜೆ ಮಾಡೋಣ? ನಾವು ಗೊಲ್ಲರು. ನಮ್ಮ ದೇವತೆ, ನಮಗೆ ಅನ್ನ ಕೊಡುವ ದೇವತೆ ಯಾರು? ನಮಗೆ ಅನ್ನ ಕೊಡುವ ದೇವತೆ ಈ ಗೋವರ್ಧನ ಪರ್ವತ. ಯಾಕೆ ಅಂದರೆ ಅದರಲ್ಲಿ ಬೇಕಾದಷ್ಟು ಹುಲ್ಲಿದೆ. ನಾವು ಗೋಜೀವಿಗಳು, ದನಗಳನ್ನು ಅವಲಂಬಿಸಿ ಬದುಕುವವರು. ದನಗಳಿಗೆ ಬೇಕಾದಷ್ಟು ಹುಲ್ಲಿದೆ, ಅದನ್ನು ಕೊಡೋದು ಗೋವರ್ಧನ ಪರ್ವತ. ಗೋವರ್ಧನಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಪೂಜೆಗೆ ನಮಗೂ ಸಂಬಂಧ ಇಲ್ಲ. ಅತಿಯಜೇತ ನಿಜಾಂ ಯದಿ ದೇವತಾಂ ಉಭಯತಶ್ಚವತೆ ಜುಷತೆಪ್ಯಘಂ ಕ್ಷಿತಿಭೃತೈವ ಸದೈವತ ಕಾವಯಂ ವನವತ ನವತ ಕಿಮಹಿದ್ರುಹ. ಅಹಿದ್ರುಹ ಅಂದರೆ ಇಂದ್ರ. ವನವತ ನವತ ಕಿಮಹಿದ್ರುಹ. ಇಂದ್ರನಿಂದ ನಮಗೇನಾಗಬೇಕಾಗಿಲ್ಲ, ನಮಗೆ ಗೋವರ್ಧನ ಪರ್ವತದಿಂದ ಜೀವನ ನಡೀತಾ ಇದೆ, ಅದಕ್ಕೆ ಮಾಡೋಣ ಅಂತ ಕೃಷ್ಣ ಹೇಳಿದ. ಎಲ್ಲರೂ ಕೂಡ ಕೃಷ್ಣನ ಮಾತು ಕೇಳಿದರು, ಗೋವರ್ಧನಕ್ಕೆ ಪೂಜೆ ಮಾಡಿದರು. ಇಂದ್ರನಿಗೆ ಮಾಡಬೇಕು ಅಂತ ಮಾಡಿದ ಭಕ್ಷ್ಯ ಭೋಜ್ಯಗಳು ಎಲ್ಲ ಗೋವರ್ಧನಕ್ಕೆ ಸಮರ್ಪಣೆ ಮಾಡಿಬಿಟ್ರು. ಸಿಟ್ಟು ಬಂತು ದೇವೇಂದ್ರನಿಗೆ. ನನಗೆ ಮಾಡಬೇಕಾದ ಪೂಜೆಯನ್ನು ಯಾರೋ ಒಬ್ಬ ದನ ಕಾಯುವ ಹುಡುಗನ ಮಾತು ಕೇಳಿ ಇವರೆಲ್ಲ ಇಂದ್ರನಿಗೆ ಪೂಜೆ ಮಾಡಿದ್ದಾರೆ, ಇವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ದೇವೇಂದ್ರ ಪ್ರಳಯ ಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ. ನಂದಗೋಕುಲ ಕೊಚ್ಚಿ ಹೋಗಬೇಕು, ಪ್ರವಾಹದಲ್ಲಿ ದನಕರುಗಳು ನಾಶ ಆಗಬೇಕು, ಬೆಳೆಗಳೆಲ್ಲ ಹೋಗಬೇಕು ಅಂಥ ಅಪಚಾರ ಮಾಡಿದ್ದಾರೆ ನನಗೆ. ಆದ್ದರಿಂದ ಆ ಮೋಡಗಳಿಗೆ ಆಜ್ಞೆ ಮಾಡಿದ, ಕೊಚ್ಚಿ ಹಾಕಿಬಿಡ್ರಿ ಅಂತ. ಸರಿ, ಅಖಂಡ ಮಳೆ ಸುರಿತು. ಒಂದೊಂದು ಹನಿ ಆನೆ ಸೊಂಡಿಲಿನ ಗಾತ್ರ ಅಂತೆ. ಅಷ್ಟು ದೊಡ್ಡ ಮಳೆ ಹನಿ ಬಿದ್ದು ಇನ್ನೇನು ನಂದಗೋಕುಲ ಸಂಪೂರ್ಣ ನಾಶ ಆಗ್ತದೆ, ವೃದ್ಧರು, ಮಕ್ಕಳು, ದನ ಕರುಗಳು ಎಲ್ಲ ನಾಶ ಆಗ್ತದೆ ಅನ್ನೋ ಪ್ರಸಂಗ ಬಂದಾಗ ಗೊಲ್ಲರು ಕೃಷ್ಣನ ಹತ್ರ ಬಂದು ಕೇಳ್ತಾರೆ, ನಿನ್ನ ಮಾತು ಕೇಳಿ ನಾವು ಇಂದ್ರನಿಗೆ ಪೂಜೆ ಮಾಡೋದನ್ನು ಬಿಟ್ಟು ಗೋವರ್ಧನಕ್ಕೆ ಪೂಜೆ ಮಾಡಿದ್ದರಿಂದ ಎಂಥ ಅನಾಹುತ ಆಯಿತು ನೋಡು ಅಂತಂದು. ಕೃಷ್ಣ ಹೇಳ್ತಾನೆ, ನನ್ನ ಮಾತು ಕೇಳಿದವರಿಗೆ ಎಂದೂ ಅನಾಹುತ ಆಗೋದಿಲ್ಲ, ನನ್ನ ಮಾತು ಕೇಳಿದವರಿಗೆ ಅನರ್ಥ ಆಗೋದಿಲ್ಲ. ನೀವೇನೂ ಚಿಂತೆ ಮಾಡಬೇಡಿ, ಮಳೆ ಬರ್ತಾ ಇದೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತಂದ. ನಿಮ್ಮ ಯೋಗಕ್ಷೇಮ ಎಲ್ಲ ನಾನು ನೋಡ್ಕೊಳ್ತೇನೆ ಅಂತ ಕಿರಿಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಅದನ್ನು ಹಿಡಿದ. 7 ವರ್ಷ ಅಂತೆ ಆವಾಗ ಕೃಷ್ಣನಿಗೆ. 7 ವರ್ಷದ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಎಂಥ ಸಾಹಸ ಇದು ಕೃಷ್ಣ ಮಾಡಿದ್ದು. ಉತ್ತರ ಭಾರತ ಕಡೆ ಹೋದರೆ ಆ ಭಾಗವತ ಪ್ರವಚನ ಮಾಡುವಾಗ ಗೋವರ್ಧನ ಪರ್ವತೋದ್ಧಾರದ ಕಥೆ ಯಾವತ್ತು ಬರ್ತದೆ ಅದಕ್ಕಿಂತ ಮುಂಚೆಯೇ ಹಿಂದಿನ ದಿವಸ ರಾತ್ರಿ ಬಂದು ಅವರೆಲ್ಲ ಮಣ್ಣು ತಂದು ಗೋವರ್ಧನ ಪರ್ವತ ಮಾಡಿ ಕೃಷ್ಣನ ಪ್ರತಿಮೆ ಮಾಡಿ ಇಟ್ಟಿರ್ತಾರೆ. ಇದನ್ನು ನೋಡಿದ್ದೀನಿ ನಾನು. ಗೋವರ್ಧನ ಪರ್ವತದ ಕಥೆ ಹೇಳೋ ದಿವಸ ಇಂಥ ಸಂಭ್ರಮ ಅವರಿಗೆ. ಪ್ರತಿಯೊಬ್ಬರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಗೋವರ್ಧನ ಪರ್ವತಗಳನ್ನು ಮಾಡಿ ಇಟ್ಟಿರ್ತಾರೆ, ಕೃಷ್ಣ ಎತ್ತಿದಂತೆ. ದಾಸರು ಅದನ್ನೇ ಹೇಳಿ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ ಅಂತ. 7 ವರ್ಷದ ಬಾಲಕ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ. ಆವಾಗ 7 ದಿವಸ ಮಳೆ ಬಂತಂತೆ. 7 ದಿವಸ ಅಲ್ಲಾಡಲಿಲ್ಲ ಕೃಷ್ಣನ ಕೈ, ಗಟ್ಟಿಯಾಗಿ ಹಿಡಿದಿದ್ದಾನೆ. ಯಾರ್ಯಾರು ಯಾವ ದೃಷ್ಟಿಯಿಂದ ಕೃಷ್ಣನ್ನು ನೋಡಿದರು ಅಂತ ಹೇಳ್ತಾರೆ. ಆನಂದೇನ ಯಶೋದಯ ಸಮದನಂ ಗೋಪಾಂಗನಾಭಿಶ್ಚಿರಂ. ಯಶೋದಾದೇವಿಗೆ ಪರಮಾನಂದ, ನನ್ನ ಮಗ ಎಂಥ ಸಾಹಸ ಮಾಡ್ತಾ ಇದ್ದಾನೆ. ಒಂದು ಮಗು ಸಾಹಸ ಮಾಡಿದರೆ ತಾಯಿಗೆ ಬಹಳ ಆನಂದ. ಯಶೋದಾದೇವಿಗೆ ಅಷ್ಟು ಆನಂದ. ಆನಂದೇನ ಯಶೋದಯ. ಎಲ್ಲರ ಹತ್ರ ಹೋಗಿ ಕೇಳೋದಂತೆ ಯಶೋದಾದೇವಿ. ಯಾರೋ ಹುಡುಗ ಎತ್ತಿದ್ದಾನಲ್ಲ ಗೋವರ್ಧನ ಪರ್ವತ, ಯಾರು ಗೊತ್ತೇನ್ರಿ ಅನ್ನೋದು. ಯಾರೋ ಗೊತ್ತಿಲ್ಲ ಅಂದರೆ ನನ್ನ ಮಗ ಅಂತ ಹೇಳ್ತಿದ್ರು. ತಾನಾಗಿ ಕೇಳೋದು, ಗೊತ್ತಿಲ್ಲ ಅಂದ್ಕೊಳ್ಳೆ ನನ್ನ ಮಗ ಅಂತ ಪರಿಚಯ ಮಾಡ್ಕೊಂಡಂತೆ.
ಅಷ್ಟು ಆನಂದ ಯಶೋಧಾದೇವಿ. ಆನಂದೇನ ಯಶೋದಯ ಸಮದನಂ ಗೋಪಾಂಗನಾಭಿಶ್ಚಿರಂ. ಗೊಲ್ಲ ಬಾಲಿಕೆಯರಿದ್ದರು. ಆ ಗೊಲ್ಲ ಬಾಲಿಕೆಯರಿಗೆಲ್ಲ ಆವಾಗಲೇ ಯೋಚನೆ, ನಾವು ಮುಂದೆ ಮದುವೆ ಮಾಡ್ಕೊಳ್ಳೋದಾದರೆ ಇವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಲೆಕ್ಕ ಹಾಕಿದ್ರಂತೆ. ಯಾಕೆ ಅಂದರೆ ಗಟ್ಟಿ ಸಾಹಸ ಮಾಡುವವನು. ಪ್ರಸಂಗ ಬಂದರೆ ಗೋವರ್ಧನ ಬೆಟ್ಟವನ್ನೂ ಎತ್ತುತ್ತಾನಿವನು. ಅಡಿಕೆ ಬೆಟ್ಟ ಎತ್ತಲಿಕ್ಕೆ ಆಗಲಾರ್ದವ್ರನ್ನ ಮದುವೆ ಮಾಡಿಕೊಂಡ್ರೆ ಏನು ಉಪಯೋಗ ಬಂತು? ಇಂಥ ಸಾಹಸಿ, ಇಂಥ ಬಲಿಷ್ಠನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಮದನಾವಿಷ್ಟರಾಗಿ ಗೋಪಿಕಾ ಸ್ತ್ರೀಯರು ನೋಡ್ತಿದ್ದರಂತೆ. ಸಮದನಂ ಗೋಪಾಂಗನಾಭಿಶ್ಚಿರಂ ಸಾಸೂಯಂ ಗೋಪಕುಮಾರಕೈಹಿ. 7-8 ವರ್ಷದ ಹುಡುಗರಿಗೆಲ್ಲ ಅಸೂಯೆ. ಇವನೊಬ್ಬನೇ ಹಿಡಿದಿದ್ದಾನೆ, ಮುಂದೆ ಕ್ರೆಡಿಟ್ ಎಲ್ಲ ಇವನಿಗೆ ಹೋಗ್ತದೆ ಅಂತ ಅಸೂಯೆ. ಯಾರಾದರೂ ಮೇಲೆ ಹೋದರೆ ಕಾಲೆಳೆಯೋದು ನಮ್ಮ ಕಡೆ ಸ್ವಭಾವ. ಅಲ್ಲೂ ಇತ್ತಂತೆ ಆವಾಗ. ಮೇಲೆ ಹೋಗ್ತಾ ಇದ್ದಾನೆ, ಕೃಷ್ಣ ಎತ್ತಿದರೆ, ಗೋವರ್ಧನ ಎತ್ತಿದ್ದರಿಂದ ಎಲ್ಲರೂ ಅವನನ್ನೇ ಪ್ರಶಂಸೆ ಮಾಡ್ತಾರೆ, ಅವನಿಗೆ ಕ್ರೆಡಿಟ್ಟು. ಏನಾದರೂ ಮಾಡಿ ನಾವು ಕೂಡ ಎತ್ತಬೇಕು ಅಂತ ಯೋಚನೆ ಮಾಡಿದರಂತೆ ಮನಸ್ಸಿನಲ್ಲಿ. ಕೃಷ್ಣ ಅಂದ, ಯಾರಾದರೂ ಎತ್ತೋದಾದರೆ ಎತ್ತರಿ, ಹಿಡೀರಿ ಬರ್ರಿ ಅಂತ ಕರೆದ. ಎಲ್ಲರೂ ಹೋದರು, ನಾ ಹಿಡಿತೇನೆ ಅಂತ. ಕೈ ಹಿಡಿದ್ರು, ಸ್ವಲ್ಪ ಸಡಿಲು ಮಾಡಿದಂತೆ ಮೂಳೆ ಮುರಿಯುವಷ್ಟಾಯಿತು. ಅಷ್ಟು ಭಾರ ಇತ್ತು ಪರ್ವತ. ಅದನ್ನು ತೋರಿಸಿ ಮತ್ತೆ ತಾನೇ ಎತ್ತಿದ. ಇನ್ಯಾರೂ ಅಂದಿರಬಾರ್ದು, ನಮಗೆ ಬಿಟ್ಟರೆ ನಾವು ಮಾಡ್ತಿದ್ವಿ ಅಂತ. ನಮ್ಮ ಕಡೆ ಅದು ಜಾಸ್ತಿ. ಮಾಡುವವ್ರನ್ನ ಕಂಡ್ರೆ ಆಗೋದಿಲ್ಲ, ಮಾಡಿ ಆದಮೇಲೆ ಹೇಳ್ತಾರೆ, ನನಗೆ ಬಿಟ್ಟರೆ ನಾನು ಮಾಡ್ತಿದ್ದೆ, ಅವ್ರು ಎತ್ತಿದ್ರು ಮುಂದರಿದ್ರು ಬಿಟ್ವಿ, ನಮಗೆ ಬಿಟ್ಟಿದ್ರು ನಾನು ಗೋವರ್ಧನ ಎತ್ತಿದ್ದೆ ಅಂತ. ಅಷ್ಟು ಸುಲಭ ಅಲ್ಲ ಅಂತ ತೋರಿಸಿದೆ ಕೃಷ್ಣ. ಸಾಸೂಯಂ, ಅವರಿಗೆಲ್ಲ ಅಸೂಯೆ. ಗೋಪಕುಮಾರ ಕೈಹಿ, ಅದೊಂದು ಒಬ್ಬ ಕವಿ ಬರೆದ ಶ್ಲೋಕ, ಪೂರ್ತಿ ನೆನಪಿಲ್ಲ. ಸಾಶಂಕಂ ಗೋಪವೃದ್ಧೈಹಿ, ಗೊಲ್ಲ ವೃದ್ಧರು ಬಂದಿದ್ದರಂತೆ. ಅವರಿಗೆಲ್ಲ ಅನುಮಾನ, 7 ವರ್ಷದ ಬಾಲಕ ಹಿಡಿದಿದ್ದಾನೆ, ಕೈ ಸೋತು ಬಿಟ್ಟರೆ, ಇದ್ದಕ್ಕಿದ್ದ ಹಾಗೆ ಬಿಟ್ಟುಬಿಟ್ರೆ ಏನು ಮಾಡೋದು? ಮೊದಲೇ ಹೇಳಿ ಬಿಟ್ಟರಾದರೂ ಪರವಾಗಿಲ್ಲ. ನೋಡಿ, ಕೈ ಸೋಲ್ತಾ ಇದೆ, ನಾ ಬೆಟ್ಟ ಇಳಿಸ್ತೇನೆ ಅಥವಾ ಬಿಡ್ತೇನೆ, ಕೈ ಬಿಡ್ತೇನೆ ಅಂತ ಹೇಳಿದರೆ ಎಲ್ಲಿಯಾದರೂ ಓಡಿ ಹೋಗ್ಬೋದು. ಅವ್ರಿಗೆ ಆಶಂಕೆ, ಎಲ್ಲಿ ಬಿಡ್ತಾನೋ, ಕೈ ಬಿಡ್ತಾನೋ ಅಂತ ಆಶಂಕೆಯಿಂದ ಅವರು ತಾವು ತಂದಿರೋ ವಾಕಿಂಗ್ ಸ್ಟಿಕ್ಕನ್ನೇ ಕೆಳಗೆ ಊರೋದು ಮೇಲೆ ಊರಿದ್ರಂತೆ. ಅಷ್ಟೇ, ಅವ್ರದ್ದೇ ಕೈ ನಡುಗ್ತಾ ಇದೆ, ಗಡಗಡ ನಡುಗ್ತಾ ಇದೆ. ಅಷ್ಟು ವಯಸ್ಸಾಗಿದೆ, ಪ್ರಾಣಭೀತಿ. ಅವನೆಲ್ಲಿ ಪರ್ವತ ಬಿಟ್ಟರೆ ನಮ್ಮ ತಲೆ ಮೇಲೆ ಬೀಳ್ತದೋ ಅಂತ ಮೇಲ್ಗಡೆ ಎತ್ತಿದ್ದರಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಶ್ರೀಕೃಷ್ಣನ ನೋಡಿದ್ದಾರೆ. 7 ದಿವಸ ಆಯಿತು. ಪ್ರಳಯ ಕಾಲದ ಮೋಡಗಳಲ್ಲಿ ನೀರು ಖರ್ಚಾಯಿತು. ಆಮೇಲೆ ಕೃಷ್ಣ ಪರ್ವತವನ್ನು ಇಳಿಸಿದ. ನಂದಗೋಕುಲಕ್ಕೆ ಬಂದ. ದೇವೇಂದ್ರ ಬಂದು ಕೃಷ್ಣನ ಹತ್ರ ಕ್ಷಮೆ ಯಾಚನೆ ಮಾಡ್ತಾನೆ. ನಿನ್ನ ಮಹಿಮೆ ಮರ್ತುಬಿಟ್ಟೆ ನಾನು. ಆಗಾಗ್ಗೆ ನಮಗೂ ಕೂಡ ಸ್ವಲ್ಪ ಆವೇಶ ಆಗ್ತಾ ಇರ್ತದೆ. ಅಸುರಾವೇಶದಿಂದ ನಿನ್ನ ಮಹತ್ವ ಅರ್ಥ ಮಾಡಿಕೊಳ್ಳದೆ ಹೀಗೆ ಮಾಡಿದೆ, ಕ್ಷಮಿಸು ಅಂತ ಹೇಳಿ ಗೋವಿಂದ ನಾಮ ಕೀರ್ತನೆ ಮಾಡಿ ಕೃಷ್ಣನ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿದ್ದ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ. ಗೋವಿಂದ ನಾಮ ಹೇಳಿದರೆ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ಅಂತ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅದರಲ್ಲೂ ಗೋವಿಂದ ಪಟ್ಟಾಭಿಷೇಕ ಅಂತ ಕರೀತಾರೆ ಇದನ್ನು. ಗೋವಿಂದ ನಾಮ ಕೀರ್ತನೆ ಮಾಡಿ ಕ್ಷೀರದಿಂದ, ಹಾಲಿನಿಂದ, ಸುರಭಿಯನ್ನು ಹಸು ತಂದು ಅದರ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದಂತೆ ಗೋವಿಂದ ನಾಮ ಕೀರ್ತನೆ ಮಾಡಿದ. ಗೋವಿಂದ ನಾಮ ಚ ಪಠನ್ ಸ್ವಕೃತಾಘ ಶಾಂತೈ. ಇದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತಾರೆ. ಗೋವಿಂದ ನಾಮಕ್ಕೂ ಇಷ್ಟು ಮಹತ್ವ ಇದೆ ಅಂತ ತೋರಿಸ್ಕೊಟ್ಟು. ಇವತ್ತಿಗೂ ಅಷ್ಟೇ, ಊಟ ಕೂಡುವಾಗಲೂ ಗೋವಿಂದ ಅಂತಾರೆ. ಚೂರ್ಣಿಕೆ ಹೇಳಿದರೆ ಮುಗಿದ ಮೇಲೆ ಗೋವಿಂದ ಅಂತಾರೆ. ರಥ ಎಳೆಯುವಾಗ ಗೋವಿಂದ ಅಂತಾರೆ. ಏನಾದರೂ ಸಾಮಾನು ಕಳೆದು ಹೋದರೂ ಗೋವಿಂದ ಅಂತಲೇ ಅಂತಾರೆ. ಗೋವಿಂದ, ಎಲ್ಲದಕ್ಕೂ ಗೋವಿಂದನೇ. ಅದು ಅಷ್ಟು ಮಹತ್ತರವಾಗಿರ್ತಕ್ಕಂಥ ನಾಮ. ಆಮೇಲೆ ರಾಸಕ್ರೀಡೆ, ಅದನ್ನು ನಿನ್ನೆ ವರ್ಣನೆ ಮಾಡಿದ್ದೀನಿ, ಹೇಗಿತ್ತು ಕೃಷ್ಣನ ರಾಸಲೀಲೆ ಅಂತ. ಇದೆಲ್ಲ ಮಾಡುವಾಗ ಮುಂದುವರೆಸಿ ಹಾಗೆ ಮತ್ತೆ ಇರ್ತೀರ. ಪರೀಕ್ಷಿನ್ ಮಹಾರಾಜ ಶುಕಾಚಾರ್ಯರಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಕೃಷ್ಣ ಅವತಾರ ಮಾಡಿದ್ದು ಯಾಕೆ? ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯ ಇತರಸ್ಯ ಚ. ಧರ್ಮ ಸಂಸ್ಥಾಪನೆ ಮಾಡಿದ್ದಕ್ಕೋಸ್ಕರ ಅವತಾರ ಮಾಡಿದಂಥ ಕೃಷ್ಣ. ಅಧರ್ಮ ನಾಶ ಮಾಡಲಿಕ್ಕೆ ಅವತಾರ ಮಾಡಿದ ಕೃಷ್ಣ. ರಾಸಕ್ರೀಡೆ ಮಾಡಿದ್ನಲ್ಲ, ರಾಸಲೀಲೆ ನಡೆಸಿದ, ಇದು ಅಧರ್ಮ ಆಗಲಿಲ್ವೇ ಅಂತ ಪ್ರಶ್ನೆ ಕೇಳ್ತಾನೆ.
ಗಂಭೀರವಾಗಿ ಕೇಳಿ ಕೊನೆಗೆ ರಾಸಕ್ರೀಡೆ ಕಥೆ ಹೇಳಿದಾಗ ಈ ಪ್ರಶ್ನೆ ಬಂತು. ಆಗ ಶುಕಾಚಾರ್ಯ ಹೇಳ್ತಾರೆ, ತೇಜೀಯಸಾಂ ನದೋಷಾಯ ವನ್ಹೆ ಸರ್ವಭುಜೋ ಯಥಾ. ಮಹಾ ತೇಜಸ್ವಿಯಾದ ಕೃಷ್ಣನಿಗೆ ಇದ್ಯಾವುದೂ ದೋಷ ಅಲ್ಲ. ವಾದಿರಾಜಸ್ವಾಮಿಗಳು ಹೇಳ್ತಾರೆ, ಯೋಸೌ ಲಘೀಯಸೋ ದೋಷಃ ನಾಸೌ ದೋಷೋ ಗರೀಯಸಃ. ಕೆಲವು ದೋಷ ಸಣ್ಣವರಿಗೆ ದೋಷ ಆಗ್ತದೆ, ಮಹತ್ವಪೂರ್ಣರಾದವರಿಗೆ ದೋಷ ಆಗೋದಿಲ್ಲ. ಅದು ಬಹುಭುಕ್ತ್ವಂ ಯಥಾ, ಬಹಳ ಊಟ ಮಾಡಿದರೆ ದೊಡ್ಡವರಿಗೆ ದೋಷ ಅಲ್ಲ. ಒಂದು ಮಗು 10 ಲಡ್ಡು ತಿಂತು ಅಂತಾದರೆ ಭಾರಿ ದೋಷ. ಅದು ಏನಾಗಿದೆಯೋ, ಏನು ರೋಗ ಇದೆಯೋ ಅಂತಾರೆ. ಲಘೀಯ ಸಹ ಸಣ್ಣವರಿಗಾಗುವ ದೋಷಗಳು ದೊಡ್ಡವರಿಗೆ ಇರೋದಿಲ್ಲ. ಮಹಾತ್ಮನಾದ ಕೃಷ್ಣನಿಗೆ ಈ ರಾಸಕ್ರೀಡೆ ದೋಷ ಆಗಲಿಲ್ಲ ಅಂತಂದು. ಸರಿ, ಪರೀಕ್ಷಿತ ರಾಜಂದು ಇನ್ನೊಂದು ಪ್ರಶ್ನೆ, ಅವನಿಗೆ ದೋಷ ಆಗದಿದ್ದರೆ ಬೇಡ, ಆ ಕೃಷ್ಣನ ರಾಸಕ್ರೀಡೆ ಕಥೆ ಕೇಳಿ ಉಳಿದವರು ಆ ರೀತಿ ಮಾಡಿದರೆ ಏನು ಮಾಡೋದು? ಅವನಿಗೆ ದೋಷ ಆಗೋದಿಲ್ಲ. ಅಲ್ಪರು ಕೂಡ ಕೃಷ್ಣನೇ ಹೀಗೆ ಮಾಡಿದ್ದಾನೆ ಅಂತ ಅವರು ರಾಸಲೀಲೆಗೆ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಶುಕಾಚಾರ್ಯರು, ನೈತತ್ ಸಮಾಚರೇ ಜಾತು ಮನಸಾಪಿ ಶನೀಶ್ವರ. ಅವನು ಸರ್ವಸಮರ್ಥ, ಏನು ಬೇಕಾದರೂ ಮಾಡಿದ್ದಾನೆ. ಆದರೆ ಉಳಿದವರು ಅಸಮರ್ಥರಾದವರು ಅಲ್ಪರು ಇದನ್ನು ಮನಸಾಪಿ ಇಂಥದ್ದನ್ನು ಯೋಚನೆ ಮಾಡಬಾರ್ದು. ಅಲ್ಲ, ಕೃಷ್ಣ ಮಾಡಿದ್ದಾನೆ ನಾವು ಮಾಡ್ತೀವಿ ಅಂದರೆ, ಶುಕಾಚಾರ್ಯ ಮುಂದುವರೆದು ಹೇಳ್ತಿದ್ದಾರೆ, ಕೃಷ್ಣ ಮೊದಲು ಮಾಡಿದ್ದೇನು? ಮೊದಲು ಮಾಡಿದ್ದು ಪೂತನೆಯೇ ವಿಷಪೂರಿತ ಸ್ತನ್ಯಪಾನ ಮಾಡಿದ, ವಿಷ ಕುಡಿದ. ಆಮೇಲಲ್ವ ರಾಸಕ್ರೀಡೆ ಕಥೆ ಬಂದದ್ದು. ಹಾಗೆ ನಾವು ಕೃಷ್ಣ ಮಾಡಿದ ಹಾಗೆ ಮಾಡ್ತೇವೆ ಅಂದರೆ ಮೊದಲು ವಿಷ ಕುಡಿದು ಬದುಕಿದರೆ ರಾಸಕ್ರೀಡೆ ಆಡಿ, ಏನು ಪರವಾಗಿಲ್ಲ. ಬದುಕಿದರೆ, ವಿಷ ಕುಡಿದ ಮೇಲೆ ಬದುಕೋ ಪ್ರಶ್ನೆಯೇ ಇಲ್ಲ. ಒಂದು ಮಾಡ್ತೇನೆ ಒಂದು ಬಿಡ್ತೇನೆ ಅಂದರೆ ಆಗೋದಿಲ್ಲ. ಕೃಷ್ಣ ಅದಕ್ಕೋಸ್ಕರ ನನ್ನ ಚರ್ಯೆಯನ್ನು ಅನುಕರಣೆ ಮಾಡಿ ಯಾರು ಅಂತ ಮೊದಲು ವಿಷ ಕುಡಿದೆ, ಆಮೇಲೆ ಇವೆಲ್ಲ ಮಾಡಿದೆ. ಯಾರೂ ಅನುಕರಣೆ ಮಾಡೋ ಹಾಗಿಲ್ಲ. ಈಶ್ವರಾಣಾಂ ವಚಸ್ಸತ್ಯಂ ತಥೈವಾಚರಿತಂ ಕ್ವಚಿತ್. ದೊಡ್ಡವರ ಅನುಷ್ಠಾನವನ್ನು ನಾವು ಅನುಕರಣೆ ಮಾಡಲಿಕ್ಕೆ ಹೋಗಬಾರ್ದು, ಅವರ ಮಾತು ಕೇಳಬೇಕಷ್ಟೆ. ದೊಡ್ಡವರ ಮಾತು ನಡೆಸಬೇಕು, ಅವರ ಅನುಷ್ಠಾನವನ್ನು ನಡೆಸೋದಲ್ಲ. ಅದಕ್ಕೆ ಹೇಳ್ತಾರೆ, ರಾಮನಂತೆ ನಡ್ಕೊಳ್ಬೇಕು, ಕೃಷ್ಣನ ಗೀತೆ ಕೇಳಬೇಕು ಅಷ್ಟೇ. ಕೃಷ್ಣನ ಮಾತು ಕೇಳಬೇಕು, ರಾಮನಂತೆ ನಡ್ಕೊಳ್ಬೇಕು. ರಾಮ ಏಕಪತ್ನಿ ವ್ರತಸ್ಥನಾಗಿ ಪಿತೃವಾಕ್ಯ ಪರಿಪಾಲಕನಾಗಿದ್ದ, ಆ ರೀತಿ ನಡ್ಕೊಳ್ಳಿ. ಆದರೆ ಕೃಷ್ಣನಂತೆ ನಡ್ಕೊಳ್ಳೋದಲ್ಲ. ಕೃಷ್ಣ ಏನು ಹೇಳಿದ್ದಾನೆ ಗೀತೆಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ಹೀಗೆ ಶುಕಾಚಾರ್ಯರು ಉತ್ತರ ಕೊಡ್ತಿದ್ದಾರೆ. ಆದರೂ ಪರೀಕ್ಷಿತ ರಾಜನಿಗೆ ಸಮಾಧಾನ ಇಲ್ಲ. ಸರಿ, ಉಳಿದವರು ಮಾಡೋದು ಬೇಡ, ಅಷ್ಟಂತೂ ಒಪ್ತೇನೆ. ಆದರೆ ಯಾವ್ಯಾವ ಗೋಪಿಕಾಸ್ತ್ರೀಯರನ್ನು ವೇಣುಗಾನ ಮಾಡುವಾಗ ಬರಮಾಡಿಕೊಂಡಿದ್ದ ಅವರವ್ರ ಯಜಮಾನರ ಗತಿ ಏನು ಅಂತ ಬೇರೆ ಪ್ರಶ್ನೆ ಕೇಳಿದೆ. ಶುಕಾಚಾರ್ಯ ಹೇಳ್ತಾರೆ, ಅವರೇ ತಲೆ ಕೆಡಿಸ್ಕೊಂಡಿಲ್ಲ, ಸುಮ್ಮನಿದ್ದಾರೆ. ನೀನು ಥರ್ಡ್ ಪರ್ಸನ್, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯೋ ಅಂತ ಇವರು. ಅವರೇ ಸುಮ್ಮನಿದ್ದಾರೆ, ಯಾರೂ ಆಕ್ಷೇಪ ಮಾಡಿಲ್ಲ ಕೃಷ್ಣನ್ನ. ಮತ್ತೆ ಪರೀಕ್ಷಿತ ರಾಜನ ಪ್ರಶ್ನೆ, ಅವ್ರ ಮೇಲೆ ನನ್ನ ಆಕ್ಷೇಪ. ಅವ್ರು ಯಾಕೆ ಸುಮ್ಮನೆ ಇದ್ದರು? ತಮ್ಮ ಹೆಂಡಂದರು ಅಲ್ಲಿ ರಾಸಕ್ರೀಡೆಗೆ ಹೋದಾಗ ಯಜಮಾನ್ರು ಯಾಕೆ ಸುಮ್ಮನೆ ಇದ್ದರು ಅಂದರೆ, ಮನ್ಯಮಾನ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್ ವ್ರಜೌಕಸಃ. ಒಬ್ಬರು ಮಾತಾಡಲಿಲ್ಲ. ಯಾಕೆ ಅಂತಂದರೆ, ಯಾರ್ಯಾರು ರಾಸಕ್ರೀಡೆಗೆ ಬಂದಿದ್ದರೋ ಆ ಗೋಪಿಕಾ ಸ್ತ್ರೀಯರೆಲ್ಲ ಅವರವ್ರ ಯಜಮಾನರ ಪಕ್ಕದಲ್ಲೇ ಇದ್ದರಂತೆ. ಅವರು ಮನ್ಯಮಾನ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್, ತಮ್ಮ ಪತ್ನಿಯರು ತಮ್ಮ ಪಕ್ಕದಲ್ಲೇ ಇದ್ದಾರೆ. ಯಾರಾದರೂ ಹೇಳಿಕ್ಕೆ ಬಂದರೆ, ಏನು ರೀ ನಿಮ್ಮ ಮನೆಯವರು ನಿನ್ನೆ ಅಲ್ಲಿ ರಾಸಕ್ರೀಡೆಯಲ್ಲಿ ಇದ್ದು ಅಂದರೆ ಕಪಾಳಕ್ಕೆ ಹೊಡಿತಿದ್ರು, ನಮ್ಮ ಮನೇಲಿ ಇದ್ದದ್ದು ನಾನೇ ನೋಡಿದ್ದೀನಿ ಅಂತ. ಈ ರೀತಿ ಕೃಷ್ಣ ಚಮತ್ಕಾರ ಮಾಡಿ ಆ ಗೋಪಿಕಾ ಸ್ತ್ರೀಯರನ್ನು ಅವರವರ ಮನೆಯಲ್ಲಿ ಉಳಿಸಿ ಬರಮಾಡಿಕೊಂಡು ರಾಸಕ್ರೀಡೆ ಆಡಿದ್ದ. ಇಂಥ ಚರ್ಯೆ ಯಾರಿಗೆ ಸಾಧ್ಯ? ಆದ್ದರಿಂದ ಹೇಳ್ತಾರೆ, ಈ ರಾಸಲೀಲೆಯ ಕಥೆ ಕೇಳಿದರೆ ಹೃದ್ರೋಗಮಾಶು ಹೀನೋತಿ ಅಚಿರೇಣ ಧೀರಃ. ಹೃದ್ರೋಗವನ್ನು, ಕಾಮಕ್ರೋಧಾದಿ ರೋಗಗಳನ್ನು ಪರಿಹಾರ ಮಾಡ್ತಕ್ಕಂಥ ಚರಿತ್ರೆ ಇದು ಅಂತಂದಿದ್ದಾರೆ. ಹೀಗೆ ಶ್ರೀಕೃಷ್ಣ ಇವುಗಳನ್ನೆಲ್ಲ ಮಾಡ್ತಾ ಇರುವಾಗ ನಾರದ ಋಷಿಗಳು ಕಂಸನ ಹತ್ರ ಹೋಗಿ ಎಲ್ಲ ವಿಷಯ ಹೇಳಿದರು. ಕೃಷ್ಣ ಬಲರಾಮರು ನಿನ್ನ ತಂಗಿ ದೇವಕಿ ದೇವಿಯ ಮಕ್ಕಳು, ಎಲ್ಲರನ್ನೂ ಕೊಂದು ಹಾಕಿದವರು ಅವರು ಅಂತಂದಾಗ, ಅಕ್ರೂರು ನನ್ನ ಕೊಟ್ಟು ಕಳಿಸ್ತಾನೆ ಕಂಸ. ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಾಗ ದಾರಿಯಲ್ಲಿ ಕೃಷ್ಣನ ಪಾದದ ಗುರುತು ಸಿಕ್ತು. ದನ ಮೇಯಿಸ್ಕೊಂಡು ಹೋಗಿದ್ದ ಮನೆಗೆ. ಆ ಪಾದದ ಗುರುತು ನೋಡಿ ಅದರಲ್ಲಿರೋ ಚಕ್ರ, ಶಂಖ, ಗದಾ, ಪದ್ಮ ಅದನ್ನೆಲ್ಲ ನೋಡಿ ಹೊರಳಾಡಿಬಿಟ್ನಂತೆ ಅಕ್ರೂರ. ಧನ್ಯನಾದೆ ಇವತ್ತು ನಾನು ಅಂತ. ಕೃಷ್ಣನ ಮಂತ್ರಿ ಆದರೂ ಸಾರ್ಥಕ ಆಯಿತು. ಯಾಕೆ ಅಂದರೆ
ಕಂಸನ ಮಂತ್ರಿ ಅವನು. ಕಂಸನ ಮಂತ್ರಿ ಆದರೂ ಸಾರ್ಥಕ ಆಯಿತು. ಕೃಷ್ಣನನ್ನು ಕರ್ಕೊಂಡು ಬರುವ ಕೆಲಸ ನನ್ನ ಪಾಲಿಗೆ ಬಂತು. ಕೃಷ್ಣನ ದರ್ಶನ ಆಗ್ತದೆ ಅಂತ ಅದರಲ್ಲಿ ಹೊರಳಾಡಿ ಬಂದ ನಂದಗೋಕುಲಕ್ಕೆ. ಕೃಷ್ಣ ಆವಾಗ ಒಂದು ದನದ ಕೆಚ್ಚಲ ಹತ್ತಿರ ಕೂತ್ಕೊಂಡು ಹಾಲು ಕರೀತಾ ಇದ್ನಂತೆ. ವ್ರಜೇಶ ಗೋದೋಹನ ಕರ್ಮಣಿ ಸ್ಥಿತಂ. ಗೋದೋಹನ ಹಾಲು ಕರೀತಾ ಇದ್ದಾನೆ. ಇದನ್ನು ನೋಡಿ ಅಕ್ರೂರ ಅರ್ಥ ಮಾಡಿಕೊಂಡ. ಭಕ್ತರು ಕೃಷ್ಣನ ಹತ್ತಿರ ಬರುವಾಗ ಹಾಲು ಕರೆದಂತೆ ಎಲ್ಲ ಅಭೀಷ್ಟಗಳನ್ನು ಕರೆದು ಕೊಡ್ತೇನೆ ಅಂತ ತೋರಿಸ್ತಾ ಇದ್ದ. ಅಕ್ರೂರನಿಗೆ ಕೃಷ್ಣ ಯಾರು ಅನ್ನೋದು ಅರ್ಥ ಆಯಿತು. ಅವನು ಕಿಶೋರ ಅನ್ನುವ ಗಂಧರ್ವ. ಹೊಟ್ಟೆಪಾಡಿಗಾಗಿ ಕಂಸನ ಮಂತ್ರಿಯಾಗಿದ್ದ ಅಷ್ಟೇ. ಗಂಧರ್ವ ಅವನು ಮೂಲತಃ. ಕೃಷ್ಣನ ಸ್ವರೂಪ ಜ್ಞಾನ ಇತ್ತು ಅವನಿಗೆ. ಅದರಿಂದ ಸಾಷ್ಟಾಂಗ ನಮಸ್ಕಾರ ಹಾಕಿ, ನನಾಮ ನಾರಾಯಣಮಾದಿಪೂರುಷಂ ನನರ್ತನವ್ಯೋತ್ಸವಜಾತ ಸಂಭ್ರಮ ನನಾದ ನಾನಾದುರಿತೌಘಮರ್ದಯನ್ ನನಂದನಂದಸ್ಯ ತಪಃಫಲೋದಯಂ. ಇವನು ಆದಿಪುರುಷ ನಾರಾಯಣ ಅಂತ ತಿಳ್ಕೊಂಡು ನಮಸ್ಕಾರ ಹಾಕಿದ, ಕುಣಿದ, ಸಂತೋಷಪಟ್ಟ.